ಸುನಿಲ್ ಸರ್, ನಾವು ಮಾತಾಡಲೇಬೇಕು ರೋಹಿತ್ ಶರ್ಮಾ ಫಾರ್ಮ್ ಬಗ್ಗೆ. ಅಂದ್ರೆ ಈ ಸರಿ ಅಷ್ಟೊಂದು ಚೆನ್ನಾಗಿ ಆಡಿರ್ಲಿಲ್ಲ ರೋಹಿತ್ ಶರ್ಮಾ. ಟೆಸ್ಟ್ ಆದ ನಂತರ ಬಂದು ಎಲ್ಲೋ ಒಂದ್ ಕಡೆ ಅಂದ್ರೆ ಅವ್ರು ಕಳೆದು ಹೋಗ್ಬಿಟ್ಟಿದ್ರು ರೋಹಿತ್ ಶರ್ಮಾ. ಆದ್ರೆ ಮೊನ್ನೆ ಆಡದಂತ ಮ್ಯಾಚ್ ಇದೆಯಲ್ಲ, ಈಗ ಪಂಜಾಬ್ನವ್ರಿಗೂ ಭಯ ಶುರುವಾಗಿದೆ. ಸೊ ರೋಹಿತ್ ಬಗ್ಗೆ ಹೇಳೋದಾದ್ರೆ, ಲಾಸ್ಟ್ 4 ವರ್ಷದಿಂದ ಅವ್ರು 500 ರನ್ ಹೊಡೆದಿರಲಿಲ್ಲ. ಈ ಸಲ ಹೊಡೆದಿದ್ದಾರೆ, 4 ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಫಸ್ಟ್ 3-4 ಮ್ಯಾಚಲ್ಲಿ ಬ್ಯಾಟಿಂಗಲ್ಲಿ ಬಂದಿರಲಿಲ್ಲ ಅಂದ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಈಸ್ ಅ ಬಿಗ್ ಮ್ಯಾಚ್ ಪ್ಲೇಯರ್. ಆಮೇಲೆ ಬಿಗ್ ಹಿಟ್ ಮಾಡ್ತಾರೆ, ಗ್ರೌಂಡ್ ಕ್ಲಿಯರ್ ಮಾಡೋದು ತುಂಬಾ ಎಕ್ಸ್ಪರ್ಟ್ ಅವರು. ಹೀಗಾಗಿ ಅಡ್ವಾಂಟೇಜ್ ತುಂಬಾ ಹೆಚ್ಚಿಗೆ ಇದೆ. ರೋಹಿತ್ ಶರ್ಮಾ ಮತ್ತು ಅವ್ರ ನಂತರ ರಿಕಲ್ಟನ್ ಹೋದ ನಂತರ ಏನು ಬಂದಿದ್ದಾರೆ, ಬ್ರೆಸ್ಟೋ ಬಂದಿದ್ದಾರೆ, ಇಂಗ್ಲೆಂಡ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಅವರು ಮೊನ್ನೆ ಮ್ಯಾಚ್ ತುಂಬಾ ಚೆನ್ನಾಗಿ ಆಡಿದ್ರು. ಇದೇ ನೋಡಿ, ಈ IPL ಏನು ಪೆಹಲ್ಗಾಮ್ ಘಟನೆ ನಂತರ ಪೋಸ್ಟ್ಪೋನ್ ಆಗಿ ಮತ್ತೆ ರೀಸ್ಟಾರ್ಟ್ ಆದಮೇಲೆ ತುಂಬಾ ಟೀಮ್ಗಳು ರೀಗ್ರೂಪ್ ಆಗಬೇಕಾಯ್ತು. ನಮ್ಗೆ ಹೆಸಲ್ವುಡ್ ಇರಲಿಲ್ಲ, ಟೀಮ್ ಡೇವಿಡ್ ಇಂಜೂರ್ಡ್ ಆಗಿ ಹೊರಗೆ ಹೋದ್ರು. ಅದೇ ರೀತಿ ಈಗ ಪಂಜಾಬ್ ಕಿಂಗ್ಸ್ಗೆ ಜೇಸನ್ ಇಲ್ಲ. ತುಂಬಾ ಮ್ಯಾಚ್ಗಳಲ್ಲಿ ತುಂಬಾ ಅದ್ಭುತ ಪ್ರದರ್ಶನ ಮಾಡೋ ಮೂಲಕ ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ರು. ಅವ್ರಿಲ್ಲದೆ ಈಗ ಆಡ್ಬೇಕಾಗಿತ್ತು, ಉಮೇಶನ್ ಮೇಲೆ ಹೆಚ್ಚಿಗೆ ಡಿಪೆಂಡ್ ಆಗಬೇಕಾಗಿದೆ. ಆಮೇಲೆ ಚಾಹಲ್ 3 ಮ್ಯಾಚ್ ಆಡಿರಲಿಲ್ಲ, ಇವತ್ತು ಆಡ್ತಾರೆ ಅನ್ನೋ ತುಂಬಾ ಇದು ಇದೆ, ನಿರೀಕ್ಷೆ ಇದೆ. ಈ ಯಜುವೇಂದ್ರ ಚಾಹಲ್ ಆಡಿದ್ರೆ ನಿಜವಾಗ್ಲೂ ಪಂಜಾಬ್ಗೆ ದೊಡ್ಡ ಸ್ಟ್ರೆಂತ್ ಬರುತ್ತೆ, ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಸ್ಪಿನ್ನರ್. ಇನ್ನೊಂದ್ ಕಡೆ ನಾವು ಮುಂಬೈಗೆ ನೋಡಿ ಚಾಹರ್ ಇಲ್ಲ, ಮೊನ್ನೆ ದೀಪಕ್ ಚಾಹರ್ ಆಡಿಲ್ಲ, ಇಂಜುರಿ ಆಗಿತ್ತು. ಇವತ್ತು ಆಡ್ತಾರೋ ಇಲ್ಲ ಅನ್ನೋದು ಒಂದು ಇದು ಇದೆ. ಅವೆಲ್ಲ ಕಂಪೇರ್ ಮಾಡ್ತಾ ಇದ್ರೆ ರೀಗ್ರೂಪ್ ಆಗೋದ್ರಲ್ಲಿ ಮುಂಬೈ ಬೆಟರ್ ಆಯ್ತು. ಬ್ರೆಸ್ಟೋ ಬಂದು ಸೆಟ್ಲ್ ಆದ್ರು ಅದನ್ನ. ಹೌದು. ಆಮೇಲೆ ಬುಮ್ರಾ ಫುಲ್ ಫಿಟ್ ಇದ್ದಾರೆ. ಇನ್ನೊಂದ್ ಕಡೆ ಅದು ಪಂಜಾಬ್ ನೋಡ್ತಾ ಇದ್ರೆ ಬಂದ ರೀಪ್ಲೇಸ್ ಮಾಡಿ ಬಂದ ಪ್ಲೇಯರ್ಸ್ಗಳು ಇನ್ನೂ ಅಷ್ಟು ಫಿಟ್ ಆಗಿದ್ರಲ್ಲ, ಸೆಟ್ ಆಗಿದ್ರಲ್ಲ ಅನ್ನೋದು ಗೊತ್ತಾಗಿಲ್ಲ. ಆಮೇಲೆ ಬೆಂಗಳೂರು ವಿರುದ್ಧ ಸೋತು ಮ್ಯಾಚ್ ಇದೆಯಲ್ಲ, ಇಡೀ ಅವ್ರ ಆತ್ಮವಿಶ್ವಾಸನ ಕುಗ್ಸಿದೆ. ಅವರು ಇವತ್ತೇನಾದ್ರೂ ಈ ಮ್ಯಾಚ್ ಅಲ್ಲಿ ಆಡ್ಬೇಕಂದ್ರೆ 2 ಮಸ್ಟ್ ಅಂಡ್ ಶುಡ್ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಒಂದು, ಅಪೋನೆಂಟ್ ಟೀಮ್ 5 ಟ್ರೋಫಿ ಗೆದ್ದಿದೆ ಅನ್ನೋದನ್ನ ಮರ್ತು ಬರ್ಬೇಕು ಅವ್ರ ಗ್ರೌಂಡಿಗೆ. ಹಿಂದೆ ಗೆದ್ದಿರ್ಬೋದು, ಇವತ್ತು ನೋಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಮನ್ನಿ ಮ್ಯಾಚ್ ಇವತ್ತು ಆಡ್ತೀವಿ ನಾವು, ನಮಗೆ ಇವತ್ತು ಲಾಸ್ಟ್ ಚಾನ್ಸ್ ಐತಿ, ನಾವು ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತೀವಿ. ಅವೆರಡು ಮೈಂಡ್ ಸೆಟ್ ಇಟ್ಕೊಂಡು ಬಂದ್ರೆ, ಆಮೇಲೆ ಇವತ್ತಿನ ಸ್ಟೇಡಿಯಂ ಏನಿದೆ ಅಲ್ವಾ, ಅಹಮದಾಬಾದ್ ಸ್ಟೇಡಿಯಂ, ಪಂಜಾಬ್ಗೆ ಬೆಟರ್ ಸೂಟ್ ಆಗುತ್ತೆ. ಬ್ಯಾಟ್ಸ್ಮನ್ಸ್ಗಳು ತುಂಬಾ ಫಾಸ್ಟ್ ಬಾಲರ್ಗಳಿಗೆ ಈಸಿಯಾಗಿ ಆಡ್ಕೊಳ್ಳೋದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಹೆಚ್ಚಿಗೆ ಇದೆ. ಇಬ್ಬರಿಗೂ ಅಡ್ವಾಂಟೇಜ್ ಸ್ಪಿನ್ನರ್ಗಳಿಗೆ ಚೆನ್ನಾಗಿದೆ ಅಂತ ಕೇಳ್ಪಟ್ವಿ. ಇಲ್ಲಿವರೆಗೂ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 7 ಮ್ಯಾಚಲ್ಲಿ 6 ಮ್ಯಾಚ್ ಅವರೇ ಗೆದ್ದಿದ್ದಾರೆ. ತುಂಬಾ ಹೈ ಸ್ಕೋರ್ ಮ್ಯಾಚ್ ಬರ್ತಾ ಇದೆ. ಬ್ಯಾಟಿಂಗ್ ಈಗ ಅನುಕೂಲ ಆಗಿದೆ. ಡ್ಯೂ ಫ್ಯಾಕ್ಟರ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಪ್ರಾಕ್ಟೀಸ್ ಆಗೋಬೇಕಾದ್ರೆ ಒಂದು ಸ್ವಲ್ಪ ಸಣ್ಣದಾಗಿ ಮಳೆ ಬಂತು ಅಂತ ಹೇಳ್ತಾ ಇದ್ದಾರೆ, ರಿಪೋರ್ಟ್ ಇದೆ. ಆ ಮಳೆ ಏನಾರ ಮ್ಯಾಚಿಗೆ ಇಫೆಕ್ಟ್ ಆಗತ್ತೆ ಅನ್ನೋದನ್ನ ನೋಡಬೇಕು. ಅದನ್ನ ಹೊರತುಪಡಿಸಿದ್ರೆ ಬ್ಯಾಟ್ಸ್ಮನ್ಗಳು ತುಂಬಾ ಅನುಕೂಲವಾದ ಪಿಚ್ಚು. ನಾವು ಶ್ರೇಯಸ್ ಅಯ್ಯರ್ ತುಂಬಾ ಡಿಪೆಂಡ್ ಆಗಿದೆ, ಪಂಜಾಬ್ ಕಿಂಗ್ಸ್ ಶ್ರೇಯಸ್ ಅಯ್ಯರ್ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ. ಕ್ಯಾಪ್ಟನ್ ಅವರೇ ಮತ್ತೆ ಮೇನ್ ಬ್ಯಾಟ್ಸ್ಮನ್ ಅವರೇ. ಹೀಗಾಗಿ ಅವರಿಗೆ ಪಂಜಾಬದ ಏನು ಮೊಹಾಲಿ ಚಂಡೀಗಢ ಸ್ಟೇಡಿಯಂ ಇತ್ತು, ಅದಕ್ಕೆ ಈ ಸ್ಟೇಡಿಯಂ ತುಂಬಾ ಸೂಟ್ ಆಗುತ್ತೆ ಅವ್ರ ಬ್ಯಾಟಿಂಗ್ ಸ್ಟೈಲ್ಗೆ. ಹೀಗಾಗಿ ಅವ್ರೇನಾದ್ರೂ ಕಚ್ಕೊಂಡ್ರೆ, ಓಪನಿಂಗ್ ಬ್ಯಾಟ್ಸ್ಮನ್ ಸ್ವಲ್ಪ ಬೆಸ್ಟ್ ಹಾಕಿಕೊಟ್ರೆ ಒಳ್ಳೆ ಮ್ಯಾಚ್ ನೋಡ್ಬೋದು. ನಿಜವಾಗ್ಲೂ ಮುಂಬೈನವ್ರು ಬೆವರು ಇಳಿಸ್ತಾರೆ, ಇಲ್ಲ ಮೊನ್ನೆ ಏನು ಸೋಲಿಸಿದ್ರಲ್ಲ ಜೈಪುರಲ್ಲಿ, ಅದೇ ರೀತಿ ಸೋಲಿಸೋ ಚಾನ್ಸಸ್ ಸರ್. ಎಲ್ಲ ಕ್ರಿಕೆಟ್ ಫ್ಯಾನ್ಸ್ ಹೇಳೋದು ಒಂದೇ, ಮುಂಬೈ ಟೀಮ್ನ ಬ್ಯಾಟಿಂಗ್ ಲೈನಪ್ ಇದೆಯಲ್ಲ ಅದ್ಭುತವಾಗಿದೆ. ಯಾವ ಟೀಮ್ನಲ್ಲೂ ಅಂತ ಒಂದು ಬ್ಯಾಟಿಂಗ್ ಲೈನಪ್ ಇಲ್ಲ, ಇನ್ಕ್ಲೂಡಿಂಗ್ RCB ಕೂಡ. ಸೊ ಅಂತ ಅನುಭವಿ ಬ್ಯಾಟ್ಸ್ಮನ್ಗಳಿದ್ದಾರೆ, ಅವರನ್ನ ಕಟ್ಟಿ ಹಾಕುವಲ್ಲಂತ ತಾಕತ್ತು ಪಂಜಾಬ್ ಟೀಮ್ನ ಬೌಲರ್ಗಳಿಗಿದೆಯಾ? ಹಿಸ್ಟ್ರಿ ಒಂದ್ಸಲ ನೆನ್ಪು ಮಾಡ್ಕೊಳ್ಳೋಣ. ಫಸ್ಟ್ IPL ಹೋಗೋಣ ನಾವು, ಅತಿ ಬೆಸ್ಟ್ ಬ್ಯಾಟಿಂಗ್ ಲೈನಪ್ ಇದ್ದಿದ್ದು ಯಾವುದು? ಅವಾಗ ಡೆಕ್ಕನ್ ಚಾರ್ಜರ್ಸ್. ಓಕೆ, ಕರೆಕ್ಟ್. ಶಾಹಿದ್ ಅಫ್ರಿದಿ, ಸೈಮಂಡ್ಸ್, ಶ್ರೀಲಂಕಾದ ಬೆಸ್ಟ್ ಬ್ಯಾಟ್ಸ್ಮನ್ಸ್ ಎಲ್ಲರೂ ಫುಲ್ 6 ಮಂದಿ ಅದ್ಭುತ ಬ್ಯಾಟಿಂಗ್ ಲೈನಪ್ ಇತ್ತು. ಹೌದೌದು. ಬಾಟಮ್ ಅಲ್ಲಿ ಬಂದ್ರು ಅವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ. ನಿಜ. ಈ ಸಲನು ಹೈದರಾಬಾದ್ ಟೀಮ್ ಬ್ಯಾಟಿಂಗ್ ಲೈನಪ್ ಹೇಗಿದೆ? ಕಾರ್ಲ್ಸನ್ ಅದ್ಭುತವಾದ ಬ್ಯಾಟಿಂಗ್ ಲೈನಪ್ ಇದೆ. ಈ ಸಲನು ಅವರು ಆಲ್ಮೋಸ್ಟ್ ಬಾಟಮ್ ಅಲ್ಲೇ ಇದ್ದಾರೆ. ನಿಜ. ಮುಂಬೈದವ್ರು ಸ್ಟಾರ್ಟಿಂಗ್ ಅಲ್ಲಿ 5 ಮ್ಯಾಚ್ ಅಲ್ಲಿ ನೋಡ್ತಾ ಇದ್ರು ಬಾಟಮ್ ಅಲ್ಲೇ ಇದ್ರು. ಫುಲ್ ಸ್ಟಾರ್ಗಳೇ ಇದ್ದಾಗ ನೀವು ಮ್ಯಾಚ್ ತುಂಬಾ ಚೆನ್ನಾಗಿ ಆಗತ್ತೆ ಅಂತ ಹೇಳಕ್ ಬರಲ್ಲ. ಒಬ್ರು ಆಂಕರಿಂಗ್ ಮಾಡ್ಬೇಕಾಗತ್ತೆ ಮ್ಯಾಚ್. ನಿಜ. ಯಾರು ಮಾಡ್ತಾರೆ ಅಂದ್ರೆ ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾಗೆ ತುಂಬಾ ವರ್ಷ ಮಾಡ್ತಿದ್ದಾರೆ ಆಂಕರಿಂಗ್. ವಿರಾಟ್ ಕೊಹ್ಲಿ ಆಂಕರಿಂಗ್ ಮಾಡ್ತಿದ್ದಾರೆ. ಹೌದು. ಈಗ RCBಗೂ ಆಂಕರಿಂಗ್ ಮಾಡ್ತಾರೆ, ನೆಸೆಸಿಟಿ ಬಂದ್ರಷ್ಟೇ ಅಗ್ರೆಸಿವ್ ಆಗ್ತಾರೆ. ಅವ್ರು ಏರಲ್ಲಿ ಹೊಡೆದ ಮ್ಯಾಚ್ ಬಾಲ್ಗಳು ತುಂಬಾ ಕಡಿಮೆ. ಯಾವಾಗಲೂ ವಿರಾಟ್ ಕೊಹ್ಲಿ ಗ್ರೌಂಡ್ ಅಲ್ಲಿ ಹೊಡಿತಾರೆ. ಹೀಗಾಗಿ ನಿಮ್ಗೊಂದು ಸ್ಟ್ರೆಂತ್ ಇರುತ್ತೆ, ಒಂದು ವಿಶ್ವಾಸ ಇರುತ್ತೆ, ಯಾವ ವಿಕೆಟ್ ಹೋದ್ರು ವಿರಾಟ್ ಆಡ್ತಾ ಇರ್ತಾರಂತ. ಆ ಶಕ್ತಿ ಯಾರ ಕಡೆ ಇದೆ ಮುಂಬೈಗೆ? ಆ ಆಂಕರಿಂಗ್ ಯಾರು ಮಾಡ್ತಾರೆ? ಅಕಸ್ಮಾತ್ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಒಂದೇ ಓವರ್ ಔಟ್ ಆಗ್ಬಿಟ್ರು, ಏನ್ ಮಾಡ್ತಾರೆ ಅವಾಗ? ಈ ಪರಿಸ್ಥಿತಿ ಬಂದಾಗ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡೆ ನಿಂತಾಡ್ಬೇಕಾಗುತ್ತೆ. ಅವ್ರ ಗೇಮ್ ಅಲ್ಲ ಅದು, ಅವ್ರು ಆಡಲ್ಲ ಅದನ್ನ ಅನಿವಾರ್ಯವಾಗಿ ಆಡ್ಲೇಬೇಕಾಗುತ್ತೆ. ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಒತ್ತಡಕ್ಕೆ ಸಿಗ್ತಾರೆ. ಏನು 1 ಓವರ್ ಅಕಸ್ಮಾತ್ 2 ಓವರ್ ಎನಿ ಟೈಮ್ ಹೋಗ್ಬೋದು, ಯಾರಿಗಾದ್ರೂ ಹೋಗ್ಬೋದು. ಒಂದು ಬ್ಯಾಡ್ ಶಾಟ್ ಆಗ್ಬೋದು, ಒಂದು ಗ್ರೇಟ್ ಬಾಲು ಬೀಳ್ಬೋದು. ಹೇಗೆ ಬುಮ್ರಾಗ ಮ್ಯಾನ್ ಬಾಲ್ ಆಫ್ ದಿ ಟೂರ್ನಮೆಂಟ್ ಹಾಕಿ ವಾಷಿಂಗ್ಟನ್ ಸುಂದರ್ ಅಷ್ಟು ಚೆನ್ನಾಗಿ ಆಡ್ತಾರೆ. 24 ಬಾಲಿಗೆ 48 ರನ್ ಹೊಡೆದಿದ್ರು, 200 ರನ್ ರೇಟ್ ಅಲ್ಲಿ ಹೊಡಿತಾ ಇದ್ರು. ಅವ್ರು ಇನ್ನೊಂದು 3-4 ಓವರ್ ಇದ್ರೆ ಮ್ಯಾಚ್ ಟರ್ನ್ ಆಗಿ ಹೋಗ್ಬಿಡ್ತಿತ್ತು. ಅವ್ರನ್ನ ವಿಕೆಟ್ ತೆಗೆದ್ರೆ ಮ್ಯಾಚ್ ಟರ್ನ್ ಆಯ್ತು. ಅದೇ ರೀತಿ ಮುಂಬೈದು ಏನಾರ 2 ವಿಕೆಟ್ 1 ಓವರಲ್ಲಿ ಹೋಗ್ಬಿಟ್ರೆ ನಿಜವಾಗ್ಲೂ ಪ್ರೆಷರ್ ಬರುತ್ತೆ ಮುಂಬೈ. ಧನುಶ್ರೀ, ಏನ್ ಹೇಳ್ತೀರಿ ಇವತ್ತು ರೋಹಿತ್ ಶರ್ಮಾ
ಅಂದ್ರೆ ಒಂದ್ ಕಡೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್, ಮತ್ತೊಂದ್ ಕಡೆ ಶ್ರೇಯಸ್ ಅಯ್ಯರ್. ಸೊ ಇವರಿಬ್ರಲ್ಲಿ ನಿಮ್ಗೆ ಯಾರು ಬೆಸ್ಟ್ ಅಂತ ಅನ್ಸುತ್ತೆ? ಇಬ್ರು ಬೆಸ್ಟ್, ಒಂಥರ ಸ್ಪೋರ್ಟಿವ್ ಆಗಿ ತಗೊಳ್ತಾರಲ್ಲ ಇಬ್ರು ಕೂಡ. ಈ ಶ್ರೇಯಸ್ ಅಯ್ಯರ್ ನೋಡೋದಿದ್ರೆ ಸೊ ಈಗ ಹೊಸ ಟೀಮಿಗೆ ಬಂದಿದ್ದಾರೆ, ಸ್ಟಿಲ್ ಆ ಟೀಮ್ ಅಷ್ಟು ಕ್ಯಾಪ್ಟನ್ ಆಗಿ ಲಾಸ್ಟ್ ಇಯರ್ ಇದ್ರು ಈ ಟೀಮಿಗೆ ಬಂದಿರೋದು. ಸೊ ನಡ್ಸ್ಕೊಂಡು ಹೋಗ್ತಿರೋದು ತುಂಬಾ ಚೆನ್ನಾಗಿದೆ. ಅಂಡ್ ಪಂಜಾಬ್ ಕೂಡ ಲಾಸ್ಟ್ ಇಯರ್ ಅಲ್ಲೆಲ್ಲ ಬಾಟಮ್ ಅಲ್ಲಿ ಇದ್ದಿದ್ದು, ಟಾಪ್ 1 ಅಂತ ತರೋದು ಅಂದ್ರೆ ತಮಾಷೆ ಮಾತಲ್ಲ. ಸೊ ಅಷ್ಟು ಚೆನ್ನಾಗಿ ಟೀಮ್ ನಡ್ಸ್ಕೊಂಡು ಹೋಗಿದ್ರೆ ಅವರು ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳ್ಬೋದು. ಇನ್ನ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಅಲ್ಲಿ ರೋಹಿತ್ ಶರ್ಮಾ ಅವರು ಬಿಫೋರ್ ಅಷ್ಟು ಕ್ಯಾಪ್ಟನ್ಸಿ ಮಾಡಿದವ್ರು ಇದ್ರು ಕೂಡ ಸೊ ಇವರು ಆ ಟೀಮ್ ನ ನಡೆಸ್ಕೊಂಡು ಹೋಗ್ತಾ ಇರೋದು ಇವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಅಂತ ಯಾರು ಹೇಳಕ್ಕಾಗಲ್ಲ, ನಂಗಂದ್ರೆ ಈಕ್ವಲ್ ಅಂತ ಅನ್ಸುತ್ತೆ ಇಬ್ರು ಕೂಡ. ಎಕ್ಸಾಕ್ಟ್ಲಿ ಈಕ್ವಲ್, ಬಿಕಾಸ್ ಏನು ಹಾರ್ದಿಕ್ ಪಾಂಡ್ಯ ಕೂಡ ಒಂದು ಕಪ್ ಗೆಲ್ಸಿದ್ದಾರೆ ಸರ್. ಅದಾದ ನಂತರ ಮತ್ತೆ ಒಮ್ಮೆ ಫೈನಲ್ ಬಂದು ಸೋತ್ರು ಅದೇ ಗುಜರಾತ್ಗೆ. ಅದಾದ ನಂತರ ನಮ್ಮ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ ದೆಹಲಿ ಕ್ಯಾಪ್ಟನ್ ಆಗಿದ್ರು, ಅವಾಗ ಫೈನಲ್ ವರೆಗೂ ಬಂದ್ರು, ಸೋತ್ರು. ನೆಕ್ಸ್ಟ್ ಏನು ಡೆಲ್ಲಿ ಕೋಲ್ಕತ್ತಾಗ ಬಂದು ಗೆಲ್ಸಿದ್ರು. ಸೊ ಆಲ್ಮೋಸ್ಟ್ ಸಮಬಲ. ಇಬ್ಬರಿಗೂ ಒಂದು ಅವಕಾಶ ಇದೆ ಒಂದು ಹೊಸ ದಾಖಲೆ ಬರೀಲಿಕ್ಕೆ. ಎರಡು ಟೀಮ್ಗಳ ಕ್ಯಾಪ್ಟನ್ ಆಗಿ ಕಪ್ ಗೆಲ್ಲಿಸ್ಕೊಡೋದು ಅಂತ. ರೋಹಿತ್ ಗುಜರಾತ್ ಅಲ್ಲಿ ಗೆದ್ದಿದ್ದಾರೆ, ಮುಂಬೈಯಲ್ಲಿ ಸೋತಿದ್ದಾರೆ. ಲಾಸ್ಟ್ ಟೈಮ್ ಅವ್ರು ತುಂಬಾ ಕೆಟ್ಟ ಪ್ರದರ್ಶನ ಆಗಿತ್ತು, ಮುಂಬೈ ಸೋತ್ರು. ಡೆಲ್ಲಿಯಲ್ಲಿ ಕ್ವಾಲಿಫೈ ಮಾಡಿಸಿದ್ರು ಶ್ರೇಯಸ್ ಅಯ್ಯರ್, ಕೋಲ್ಕತ್ತಾದಲ್ಲಿ ಗೆಲ್ಸಿದ್ರು. ಈ ಪಂಜಾಬ್ದಲ್ಲಿ ಮತ್ತೆ ಫೈನಲ್ ಬರೋ ಅವಕಾಶ ಇದೆ. ಎರಡು ಡಿಫ್ರೆಂಟ್ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿ ಫೈನಲ್ ಕರ್ಕೊಂಡೋಗಿ ಟ್ರೋಫಿ ಗೆಲ್ಸೋದು, ಅದನ್ನ ಇಲ್ಲಿವರೆಗೂ ಯಾರು ಮಾಡಿಲ್ಲ. ರೋಹಿತ್ ಶರ್ಮಾ ಗೆದ್ದಿದ್ದಾರೆ, ಹೈದರಾಬಾದ್ನವರು ಗೆದ್ದಿದ್ದಾರೆ, ಮುಂಬೈನವರು ಗೆದ್ದಿದ್ದಾರೆ. ಬಟ್ ಹೈದರಾಬಾದ್ ಕ್ಯಾಪ್ಟನ್ ಆಗಿರಲಿಲ್ಲ, ಓನ್ಲಿ ಪ್ಲೇಯರ್ ಆಗಿಲ್ಲ. ಅವರೆಲ್ಲ ಗೆದ್ದಿದ್ದು ಮುಂಬೈಗೆನೆ. ನಿಜ. ಧೋನಿ ಗೆದ್ದಿದ್ದಾರೆ, ಬಟ್ ಎಲ್ಲ ಗೆದ್ದರು ಚೆನ್ನೈಗೆನೆ, ಬೇರೆ ಟೀಮ್ ಕ್ಯಾಪ್ಟನ್ ಆಗಿ ಗೆದ್ದಿಲ್ಲ ಅವರು. ಒಂದ್ಸಲ ಬೇರೆ ಟೀಮ್ಗೆ ಆಗಿದ್ರು ಕ್ಯಾಪ್ಟನ್, ಬಟ್ ಅವಾಗ ಗೆಲ್ಲಿಲ್ಲ ಅವರು. ಹೀಗಾಗಿ ಒಂದ್ ರೀತಿ ಇಂಟ್ರೆಸ್ಟಿಂಗ್ ಇದೆ, ಇವರಿಬ್ಬರಿಗೂ ಒಂದು ಅವಕಾಶ ಇದೆ. ಆಸ್ ಎ ಕ್ಯಾಪ್ಟನ್ ಆಗಿ ನೋಡ್ತಾ ಇದ್ರಿ ಇಡೀ ಟೂರ್ನಮೆಂಟ್ ಅಲ್ಲಿ ಶ್ರೇಯಸ್ ಅಯ್ಯರ್ ಪಾರ್ ಹೆಡ್ ಕಾಣಿಸ್ತಾರೆ ಕ್ಯಾಪ್ಟನ್ಸಿ ಒಳಗೆ. ಹಾರ್ದಿಕ್ ಪಾಂಡ್ಯಗಿಂತ ಕ್ಯಾಪ್ಟನ್ಸಿ ಎಲ್ಲಾ ಟೀಮ್ ಅಲ್ಲೂ ಹೇಳ್ತಾ ಇರೋದು, ನಾಟ್ ಓನ್ಲಿ ಈ 10 ಟೀಮ್ ಕಂಪೇರ್ ಮಾಡಿದ್ರು ಶ್ರೇಯಸ್ ಸರ್ ಕ್ಯಾಪ್ಟನ್ಸಿ ಬೆಟರ್ ಆಗಿ ಕಾಣಿಸ್ತಾ ಇದೆ. ಸ್ಟ್ರಾಟಜಿ ಅವ್ರು ಇರೋ ರಿಸರ್ಚ್ ಗಳನ್ನು ಬಳಸ್ಕೊಂಡ ರೀತಿ ಇದಲ್ವಾ, ಅವ್ರ ಕಡೆ ಯಾರು ಸ್ಟಾರ್ ಪ್ಲೇಯರ್ಸ್ ಇಲ್ಲ, ಅದ್ಭುತವಾದ ಮ್ಯಾಚ್ ವಿನ್ನರ್ಸ್ ಏನಿಲ್ಲ. ಅದನ್ನೇ ಕಟ್ಕೊಂಡು ಅವರು ಮ್ಯಾಚ್ ವಿನ್ನಿಂಗ್ ಟೀಮ್ ಆಗಿ ಮಾಡಿದಾರಲ್ಲ, ಕನ್ವರ್ಟ್ ಮಾಡಿದ್ದಾರೆ. ಅದು ಅದ್ಭುತ. ಏನ್ ನಮ್ಮ ಹತ್ರ ರಿಸೋರ್ಸ್ ಇದೆ, ಸಂಪನ್ಮೂಲ ಇದೆ, ಅದನ್ನ ಬಳಸ್ಕೊಂಡು ನಾವು ವಿನ್ನಿಂಗ್ ಸ್ಟ್ರಾಟಜಿ ಮಾಡೋದಿದೆಯಲ್ಲ, ಅದಕ್ಕೆ ರಿಕ್ಕಿ ಪಾಂಟಿಂಗ್ ಮತ್ತು ಶ್ರೇಯಸ್ ಸರ್ಗೆ ಪೂರ್ತಿ ಕ್ರೆಡಿಟ್ ಕೊಡ್ಬೇಕನ್ಸುತ್ತೆ. ತುಂಬಾ ಲೋ ಇದ್ರ ಟೀಮ್. ನೀವು IPL ಸ್ಟಾರ್ಟ್ ಆಗ್ಬೇಕಾದ್ರೆ ಏನಾರ ಅನ್ಕೊಂಡಿದ್ರೆ ಹೈದರಾಬಾದ್ ಟೀಮ್ನ, ಕಲ್ಕತ್ತಾ ಟೀಮ್ನ, ಗುಜರಾತ್ ಟೀಮು ಮತ್ತೆ ಮುಂಬೈ ಟೀಮ್ ಆಸ್ ಯೂಶುವಲ್ ಆಗಿ ಎಲ್ಲರೂ ಪ್ಲೇಯರ್ಸ್ ನೋಡಿದ ತಕ್ಷಣ ಎಲ್ಲರೂ ಹೇಳ್ತಿದ್ರು ಏನಿದಾವ್ ಸಖತ್ತಾಗಿರೋ ಟೀಮ್. ಬಟ್ ಇವ್ರು ಆಡ್ತಾ ಇರೋ ರೀತಿ ನೋಡಿದ್ರೆ, RCB ಮತ್ತು ಪಂಜಾಬ್ ಆಡಿದ ರೀತಿ ನೋಡಿದ್ರೆ ಎಲ್ಲರೂ ನಿರೀಕ್ಷೆಯನ್ನು ಹುಸಿ ಮಾಡಿ ತಮ್ಮ ಸಂಪನ್ಮೂಲಗಳನ್ನ ಪುಡ್ರೀಕರಿಸ್ಕೊಂಡು ಅದರಲ್ಲೇ ವಿನ್ನಿಂಗ್ ಶಕ್ತಿಯನ್ನು ಕೂಡಿಸ್ಕೊಂಡಿದ್ದಾರೆ. ಆ ಆಂಗಲ್ದಾಗ ನೋಡ್ತಾ ಇದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಒಳಗೆ ಮುಂದಿದ್ದಾರೆ. ಜೀವಿತಾ ಅವರೇ, RCB ಕೂಡ ಒಂದ್ ಸಾರಿನೂ ಕಪ್ ಹೊಡೆದಿಲ್ಲ, ಹಂಗೆ ಪಂಜಾಬ್ ಕೂಡ ಒಂದ್ ಸಾರಿನೂ ಕಪ್ ಗೆದ್ದಿಲ್ಲ. ಸೊ ಈ ಬಾರಿ ಈ ಎರಡು ತಂಡಗಳಿಗೆ ಒಂದು ಅವಕಾಶ ಇದೆ. ಆಲ್ಮೋಸ್ಟ್ ನಮ್ಮ RCB ಅಂತೂ ಫೈನಲ್ ಹೋಗಿದೆ. ಈಗ ಈ ಪಂಜಾಬು RCB ಫೈನಲ್ ಅಂದ್ರೆ RCB ವಿರುದ್ಧ ಪಂಜಾಬ್ ಬಂದ್ಬಿಟ್ರೆ, ಸೊ ಶ್ರೇಯಸ್ ಅಯ್ಯರ್ ಗೆಲ್ಬೇಕಾ, ವಿರಾಟ್ ಕೊಹ್ಲಿ ಗೆಲ್ಬೇಕಾ? ಅದು ನನ್ನ ಫೇವ್ರೆಟ್ ಯಾವಾಗ್ಲೂ ವಿರಾಟ್ ಕೊಹ್ಲಿ ಸರ್. ಆ್ಯಂಡ್ ನನ್ನ ಫೇವ್ರೆಟ್ ಟೀಮ್ RCBನೇ. ಸೊ ಅದು ಗೆದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾರಿಗೂ ಇರಲ್ಲ ಕರ್ನಾಟಕದಲ್ಲಿರೋರಿಗೆ, ನನಗೂ ಇನ್ಕ್ಲೂಡಿಂಗ್. ಅದೊಂದು ದೊಡ್ಡ ಸೆಲೆಬ್ರೇಷನ್ ಇರುತ್ತೆ ಆ್ಯಕ್ಚುಲಿ ಕಪ್ ಗೆದ್ಬಿಟ್ರೆ. ಅದಕ್ಕಿಂತ ಒಂದು ದೊಡ್ಡ ಸೆಲೆಬ್ರೇಷನ್ ಈ ಇಯರ್ ಇರಲ್ಲ ಅನ್ಸುತ್ತೆ ನನಗೆ. ಅಲ್ಲ, ಮೊನ್ನೆ ನಾವು ಫೈನಲ್ಗೆ ಬಂದಿದ್ದಾಗಲೇ ಸರ್ ಎಲ್ಲ ಬೆಂಗಳೂರು ಅಭಿಮಾನಿಗಳೆಲ್ಲ ಪಟಾಕಿ ಸಿಡಿಸಿ ಡ್ಯಾನ್ಸ್ ಎಲ್ಲ ಮಾಡಿ DJ ಹಚ್ಕೊಂಡ್ಬಿಟ್ಟಿದ್ರು. ಇನ್ ಕಪ್ ಗೆದ್ಬಿಟ್ರೆ ಮ್ಯಾಚ್ ಗೆದ್ದಾಗ್ಲೇ ನಾವು ಆ ರೇಂಜ್ ಸೆಲೆಬ್ರೇಟ್ ಮಾಡ್ತಾರೆ. ಇನ್ ಫೈನಲ್ ಎಂಟ್ರಿ ಆಗಿದೆ ಅಂದ್ರೆ ತಮಾಷೆ ಅಲ್ವಾ ಸರ್? ವರ್ಲ್ಡ್ ಅಲ್ಲೇ ಬೆಸ್ಟ್ ಸಪೋರ್ಟಿಂಗ್ ಸ್ಪೋರ್ಟ್ಸ್ ಫ್ಯಾನ್ಗಳಿರೋ ಟೀಮ್ ಅಲ್ಲಿ ಒಂದು ಕ್ರಿಕೆಟ್ ಅಲ್ಲಿ ಅಂದ್ರೆ ಅದೇ ನಂಬರ್ ಒನ್. ಫುಟ್ಬಾಲ್ ಅಲ್ಲಿ ತುಂಬಾ ಟೀಮ್ಗಳಿದಾವೆ, ಬಾರ್ಸಿಲೋನಾ ಇದೆ, ಮ್ಯಾಂಚೆಸ್ಟರ್ ಯುನೈಟೆಡ್ ಇದೆ, ಮ್ಯಾಂಚೆಸ್ಟರ್ ಸಿಟಿ ಇದೆ. ಬಾಸ್ಕೆಟ್ಬಾಲ್ ಅಲ್ಲಿ ಅಮೆರಿಕನ್ ಬೆಸ್ಟ್ ಟೀಮ್ಗಳಿದಾವೆ. ಬಟ್ ಕ್ರಿಕೆಟ್ ಕಂಪೇರ್ ಮಾಡಿದ್ರೆ IPL ಇಸ್ ದ ಬಿಗ್ಗೆಸ್ಟ್. ಇದರಲ್ಲಿ RCB ಗೆ ಹೈಯೆಸ್ಟ್ ಫ್ಯಾನ್ಸ್ ಇದ್ದಾರೆ. ಬಟ್ ಅವ್ರು ಮೊದ್ಲಿಂದ ಹೇಳ್ಕೊಂಡ್ ಬರೋದು ಈ ಬಾರಿ ಕಪ್ ನಮ್ದೇ. ಒಂದ್ಸಲ ಕಪ್ ಸಿಕ್ಬಿಟ್ರೆ ಏನ್ ಹೇಳ್ತಾರ ಅವರು, ಓಕೆ ಸರ್, ಒಂದ್ ಅಂಕಿ ಅಂಶ ಅಂದ್ರೆ ಅಹಮದಾಬಾದ್ ನಲ್ಲಿ ಪಂಜಾಬ್ ಆಡಿರೋದು 6 ಮ್ಯಾಚ್, ಅದರಲ್ಲಿ 5 ಮ್ಯಾಚ್ ಗೆದ್ದಿದೆ, 6 ಪೈಕಿ 5. ಅದಾದ ನಂತರ ಮುಂಬೈ 6 ಮ್ಯಾಚ್ ಆಡಿದೆ, ಒಂದೇ ಒಂದು ಮ್ಯಾಚ್ ಗೆದ್ದಿರೋದು. ಸೊ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಬಂದಾಗ ಪಂಜಾಬ್ ಕೆಲವೊಂದ್ ಕಡೆ ಪ್ಲಸ್ ಇದೆ ಅಂತ ಅನ್ಸ್ತಾ ಇಲ್ವಾ? 100% ಪ್ಲಸ್ ಇದೆ. ಅದನ್ನೇ ಹೇಳ್ತಾ ಇರೋದು ನಿಮ್ಗೆ, ಆ ಪಿಚ್ ಅಡ್ವಾಂಟೇಜ್ ಪಂಜಾಬ್ ಹೆಚ್ಚಿಗೆ ಸೂಟ್ ಆಗತ್ತಂತ. ಆಮೇಲೆ ಇವತ್ತು ಅವ್ರು ಕೆಂಪ್ ಮಣ್ಣಲ್ಲಿ ಆಡ್ತಾ ಇದ್ದಾರೆ, ಸೆಂಟರ್ ಪಿಚ್ ಅಲ್ಲಿ ಆಡ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅದು ಅಡ್ವಾಂಟೇಜ್ ಪಂಜಾಬ್ ಹೆಚ್ಚಿಗೆ ಇದೆ. ಅಕಸ್ಮಾತ್ ಬುಮ್ರಾ ಏನಾದ್ರು ತುಂಬಾ ಕ್ಲಿಕ್ ಆಗ್ಲಿಲ್ಲ ಅಂದ್ರೆ, ಬುಮ್ರಾ ನೀವು ಚೆನ್ನಾಗಿ ಆಡ್ಕೊಂಡ್ಬಿಟ್ರೆ ಉಳಿದ ಬಾಲರ್ಗಳು ಮ್ಯಾನೇಜ್ ಮಾಡೋದು ಅಷ್ಟು ಕಷ್ಟ ಆಗಲ್ಲ ಅಂತ ಅನ್ಸುತ್ತೆ ಪಂಜಾಬ್ಗೆ. ಒಂದು ಅಡ್ವಾಂಟೇಜ್ ಅದು. ಎರಡನೇದು
ಮುಂಬೈದು ಪ್ಲೇ ಸಪೋರ್ಟ್ ಹೇಗೆ ಮಾಡುತ್ತೆ, ಇಡೀ ಸ್ಟೇಡಿಯಂ ಯಾರಿಗೆ ಹೆಚ್ಚಿಗೆ ಸಪೋರ್ಟ್ ಮಾಡುತ್ತೆ. ನಿಜ. ಯಾಕಂದ್ರೆ 1 ಲಕ್ಷ ಕೆಪಾಸಿಟಿ ಇರೋ ಸ್ಟೇಡಿಯಂ. ಹೌದು. ಆ ಸ್ಟೇಡಿಯಂ ಆ ಜನರ ಮಧ್ಯೆ ಆಡೋದು ಒಂದು ಹ್ಯಾಂಡಲ್ ಇರುತ್ತೆ. ನಿಜ. ಮುಂಬೈಗೆ ತುಂಬಾ ಹತ್ತಿರವಾದ ಪ್ಲೇಸ್ ಅಹಮದಾಬಾದ್. ಆಮೇಲೆ ಮುಂಬೈಲಿ ತುಂಬಾ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ, ಕ್ಯಾಪ್ಡ್ ಪ್ಲೇಯರ್ಸ್ ಇದ್ದಾರೆ. ಹೀಗಾಗಿ ಸಹಜವಾಗಿ ಅವ್ರಿಗೆ ಅಭಿಮಾನಿಗಳು ಹೆಚ್ಚಿಗೆ ಇದ್ದಾರೆ. ನೋಡಿ, ಈಗ RCB ಅವ್ರಿಗೆ ಇಷ್ಟ ಆದ್ರೂ ರೋಹಿತ್ ಶರ್ಮಾ ಇವ್ರ ಫೇವರೇಟ್ ಪ್ಲೇಯರ್. ಅಂದ್ರೆ ಇಂಡಿಯಾ ಟೀಮ್ ಅಂತ ಹಾಗೆ ಅವ್ರಿಗೆ ಹಾರ್ದಿಕ್ ಪಾಂಡ್ಯ ಇಷ್ಟ ಇರ್ತಾರೆ, ಇನ್ನೊಬ್ರಿಗೆ ಬುಮ್ರಾ ಇಷ್ಟ ಇರ್ತಾರೆ, ಇನ್ನೊಬ್ರಿಗೆ ಸೂರ್ಯಕುಮಾರ್ ಸೂರ್ಯಕುಮಾರ್ ಇಷ್ಟ ಇರ್ತಾರೆ, 2020 ಕ್ಯಾಪ್ಟನ್ ಅವರು. ಹೀಗಾಗಿ ಮುಂಬೈಗೆ ನಾರ್ಮಲಿ ಅವ್ರಿಗೆ ಹೆಚ್ಚಿಗೆ ಅಭಿಮಾನಿಗಳು ಇರ್ಬೋದು ಅನ್ಸುತ್ತೆ. ಬಟ್ ಒಂದು ಕ್ರಿಕೆಟ್ ಅಭಿಮಾನಿಗಳೆಲ್ಲ ಹೇಗಿರ್ತಾರೆ ಅಂದ್ರೆ, ಇವ್ರು ನಮ್ಮನ್ನು ಸೋಲ್ಸಿದ್ದಾರೆ, ಗುಜರಾತ್ ಟೀಮನ್ನು ಸೋಲ್ಸಿದ್ದಾರೆ, ನಾವ್ಯಾಕೆ ಇವ್ರು ಸಪೋರ್ಟ್ ಮಾಡಬೇಕು, ಪಂಜಾಬ್ ಸಪೋರ್ಟ್ ಮಾಡಬೇಕು. ಪಂಜಾಬ್ ಹೌದು, ನಿಜ ಅದು. ಹೌದು. ಆಮೇಲೆ ಹಾರ್ದಿಕ್ ಪಾಂಡ್ಯ ಗುಜರಾತ್ಗೆ ಕ್ಯಾಪ್ಟನ್ ಕಪ್ ಗೆಲ್ಲಿಸ್ಕೊಟ್ಟಿದ್ರು. ನಮ್ ಟೀಮ್ ಬಿಟ್ಟು ಮುಂಬೈಗೆ ಹೋಗಿದ್ದಾರೆ ಈಗ ಅವರು. ಅದು ಒಂದು ಕೋಪ ಇದೆ. ಅದು ಇರುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆ ಪ್ರೇಕ್ಷಕರು ಬಂದವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಅವ್ರು ಏನಾದ್ರು ಯಾರು ಹೆಚ್ಚಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ಅಡ್ವಾಂಟೇಜ್. ಅಕಸ್ಮಾತ್ ಅವ್ರು ಏನಾದ್ರು ಪಂಜಾಬ್ ಹೆಚ್ಚಿಗೆ ಸಪೋರ್ಟ್ ಮಾಡಿದ್ರೆ ಪಂಜಾಬ್ಗೆ, ನಮ್ಗೆ ನ್ಯಾಚುರಲ್ ಆಗಿ ಕಾಣಿಸೋದು ಮುಂಬೈ ಹೆಚ್ಚಿಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಮುಂಬೈ ಅಹಮದಾಬಾದ್ ಪಕ್ಕನೆ ಮುಂಬೈ ಇದೆ, ಟ್ರಾವೆಲ್ ತುಂಬಾ ಜನ ಮಾಡ್ತಾರೆ, ಕೇವಲ 300 ಕಿಲೋಮೀಟರ್ ಇದೆ, ಜನನು ಹೆಚ್ಚಿಗೆ ತಲುಪ್ತಾರೆ. ಆಮೇಲೆ ಹೆಚ್ಚಿಗೆ ಇಂಡಿಯನ್ ಸ್ಟಾರ್ಸ್ ಇರೋದ್ರಿಂದ ಸಹಜವಾಗಿ ಅವರ ಅಭಿಮಾನಿಗಳು ಹೆಚ್ಚಿಗೆ ಇರ್ತಾರೆ. ಆ ಅಭಿಮಾನಿಗಳು ಏನಾದ್ರು ಪಂಜಾಬ್ ತನ್ನ ಕಡೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದ್ದಾದ್ರೆ ಅದೊಂದು ಪ್ಲಸ್ ಅಡ್ವಾಂಟೇಜ್ ಅಂತ ಹೇಳಿ. ಸರ್, ಸ್ಮಾರ್ಟ್ ಕ್ಯಾಪ್ಟನ್ಸ್ ಎರಡು ಕಡೆ, ಸ್ಮಾರ್ಟ್ ಕ್ಯಾಪ್ಟನ್ಸ್ ಜೊತೆಗೆ ಲೆಜೆಂಡರಿ ಕೋಚಸ್ ಕೂಡ ಇದ್ದಾರೆ ಎರಡು ಕಡೆ. ಸೊ ಹೆಂಗಿದೆ ಸರ್ ಸ್ಟ್ರೆಂತ್ ಕೋಚಸ್ ಮತ್ತೆ ಇಬ್ರು ಕ್ಯಾಪ್ಟನ್ ನೋಡ್ತಾ ಇದ್ರೆ ಯಾವ ಟೀಮ್ ಸಖತ್ತಾಗಿದೆ ಅಂತ ಅನ್ಸುತ್ತೆ? ಸ್ಟಾರ್ ಸ್ಟಡೆಡ್ ಟೀಮ್ ಮುಂಬೈ ಇಂಡಿಯನ್ಸ್. ಕೋಚು, ಸಪೋರ್ಟಿಂಗ್ ಸ್ಟಾಫ್ ಎಲ್ಲವೂ ಸ್ಟಾರ್ ಸ್ಟಡೆಡ್. ಅವ್ರ ಮೆಂಟರ್ ಸಚಿನ್ ತೆಂಡೂಲ್ಕರ್. ಕ್ರಿಕೆಟ್ ಅಲ್ಲಿ ಏನ್ ಮಾತಾಡಕ್ ಸಾಧ್ಯ ನಾವು ಸಚಿನ್ ತೆಂಡೂಲ್ಕರ್ ಬಗ್ಗೆ? ಅವ್ರ ಮೆಂಟರ್ ಇದ್ದಾರೆ, ಜಯವರ್ಧನ್ ಇದ್ದಾರೆ, ಮಹಿಳಾ ಜಯವರ್ಧನ್ ಹೆಡ್ ಕೋಚ್, ಮಾಲಿಂಗ ಇದ್ದಾರೆ. ನಿಮ್ಗೆ ಯಾವ ಸೆಕ್ಷನ್ ಅಲ್ಲಿ ಅವ್ರಿಗೆ ಬೇಕು ಎಕ್ಸ್ಪೀರಿಯನ್ಸ್? ಎಲ್ಲರೂ ಇದ್ದಾರೆ. ಕಿರಣ್ ಪೊಲಾರ್ಡ್ ಇದ್ದಾರೆ. ಈಸ್ ಒನ್ ಆಫ್ ದ ಬೆಸ್ಟ್ ಔಟ್ಫೀಲ್ಡರ್. ಔಟ್ಸೈಡ್ ಫೀಲ್ಡಿಂಗ್ ಅಲ್ಲಿ 30 ಆಡ ಹೊರಗಡೆ ಬೆಸ್ಟ್ ಫೀಲ್ಡರ್ ಅವರು. ಕ್ಯಾಚ್ ತುಂಬಾ ಚೆನ್ನಾಗಿ ತಗೋತಾ ಇದ್ರು, ಬ್ಯಾಟಿಂಗು ತುಂಬಾ ಚೆನ್ನಾಗಿ ಆಡ್ತಾರೆ. ಅವೆಲ್ಲ ಸಪೋರ್ಟ್ ಸ್ಟಾಪ್ ಇಟ್ಕೊಂಡು ಮುಂಬೈ ನಿಮ್ಗೆ ಲೈನ್ ಅಪ್ ನೋಡ್ತಾ ಇರಲ್ಲ, ಅವೇನು ಅದ್ಭುತವಾಗಿ ಕಾಣಿಸುತ್ತೆ. ಅವ್ರು ಕರಣ್ ಶರ್ಮಾ ಇನ್ನೂ ಆಡಿಸಿಲ್ಲ ಲಾಸ್ಟ್ ಮ್ಯಾಚ್, ಚೆನ್ನಾಗಿ ಆಡಿದ್ದಾರೆ. ಹೀಗಾಗಿ ಕರಣ್ ಶರ್ಮಾನು ತರಬಹುದು ಅವರು. ಇನ್ನೊಬ್ಬ ಸ್ಪಿನ್ನರ್ ಬೇಕು ನಮಗೆ ಅಹಮದಾಬಾದ್ ಪಿಚ್ ಇಲ್ಲ ಅನ್ನಕ್ಕೆ. ಹೀಗಾಗಿ ಅದನ್ನೆಲ್ಲ ನೋಡ್ತಾ ಇದ್ರೆ ಮುಂಬೈನ ನಾವು ಏನು ಪ್ರಶ್ನೆ ಮಾಡೋಕ್ಕಾಗಿಲ್ಲ. ಆದ್ರೆ ತುಂಬಾ ಕಡಿಮೆ ರಿಸೋರ್ಸ್ ಇಟ್ಕೊಂಡು, ತುಂಬಾ ಸ್ಟಾರ್ಗಳನ್ನು ಕಡಿಮೆ ಇಟ್ಕೊಂಡು ಮ್ಯಾನೇಜ್ ಮಾಡಿದ ರೀತಿ ಇದೆಯಲ್ಲ, ರಿಕ್ಕಿ ಪಾಂಟಿಂಗ್ ಮತ್ತು ಶ್ರೇಯಸ್ ಅಯ್ಯರ್, ಅನ್ಕ್ಯಾಪ್ಡ್ ಪ್ಲೇಯರ್ಸ್, ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅನ್ನು ಇಟ್ಕೊಂಡು ಒಂದು ಟೀಮ್ ಕಟ್ಟಿದ್ದು. ಆಮೇಲೆ ಅದನ್ನ ಗೆಲುವನ್ನು ರೂಢಿ ಮಾಡಿಸಿದ್ದು. ಗೆಲುವು ಹಾಗೆ ಬರಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕು. ಗೆಲುವನ್ನು ನೀವು ಮೊದ್ಲು ನೀವು ನಂಬೇಕು, ನಾವು ಗೆಲ್ಬಹುದು ಅಂತ. ಅದನ್ನ ಮಾಡ್ಕೊಂಡು ಬಂದವರು 9 ಮ್ಯಾಚ್ ಗೆದ್ದಿದ್ದಾರೆ, 1 ಮ್ಯಾಚ್ ಟೈ ಆಗಿದೆ, ಡ್ರಾ ಆಗಿ ಮಳೆ ಬಂದು ಇದು ಆಗಿಲ್ಲ, ಕೇವಲ 4 ಮ್ಯಾಚ್ ಸೋತಿದ್ದಾರೆ. ಹೀಗಾಗಿ ಪಂಜಾಬ್ ನಾವು ಒಳಗಡೆ ಸಾಧ್ಯ ಇಲ್ಲ. ಇದ್ದ ರಿಸೋರ್ಸ್ ಬೆಟರ್ ಆಗಿ ಬಳಸ್ಕೊಂಡ್ರೆ ಅಂದ್ರೆ ಅವರೇ. ಯಾಕಂದ್ರೆ ಮುಂಬೈಗೆ ಎಲ್ಲಾ ರಿಸೋರ್ಸ್ ಇದೆ, ಎಕ್ಸ್ಟ್ರಾ ರಿಸೋರ್ಸ್ ಇದೆ ಸರ್. ಹೌದು. ಎಸ್, ಮತ್ತೆ ಬರ್ತೀನಿ, ಒಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಅಹಮದಾಬಾದ್ ನಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಸಪೋರ್ಟ್ ಯಾರಿಗಿರುತ್ತೆ ಅನ್ನೋ ಒಂದು ಪ್ರಶ್ನೆಯ ಜೊತೆಗೆ ಅಹಮದಾಬಾದ್ ಪಿಚ್ ಯಾವ ರೀತಿಯಾಗಿ ವರ್ತಿಸುತ್ತೆ ಇವತ್ತು ಅನ್ನೋದೊಂದು ಪ್ರಶ್ನೆ ಇದೆ.